ಹಾಯ್ ಹಲೋ ನಮಸ್ಕಾರ. ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ. ಚೈತ್ರಕ್ಕನ್ ಮದುವೆ ಅಂತ ಆತು ಶಿವ ಏನು ಕತೆಯೋ. ಅವ್ರ ಮದುವೆ ಅಲ್ಲ, ಗಂಡನ ಮನೆಗೆ ಹೋಗೋಕಾರ ಬಿಟ್ಟರು ಇಲ್ಲೋ ಮೀಡಿಯಾದವ್ರಿಗೆ ಗೊತ್ತಿಲ್ಲ. ಹಾಕ್ಕೊಂಡು ರುಬ್ಬ ಕತ್ಬಿಟ್ಟಾರೆ. ಇಷ್ಟು ದಿನ ಎಲ್ಲಿ ಹೋಗಿದ್ರು ಅಂತ ಗೊತ್ತಾಗಲಿಲ್ಲ. ಕೇಸ್ ಆಗಿ ಸುಮಾರು ದಿನ ಆಯಿತು. ಬಿಗ್ ಬಾಸಲ್ಲಿ ಒಂದಷ್ಟು ಹೆಸರು ಗಳಿಸಿದ್ರು. ಆ ಟೈಮಲ್ಲಿ ಆದರೆ ಇದನ್ನು ನಾರ ಕೆದಕಿದ್ರ ಇಲ್ಲ. ಈಗ ಮದುವೆ ಆಗಿ ಗಂಡನ ಮನೆಗೆ ಹೋಗ್ಬೇಕು, ಗಂಡನ ಮನೆಗೆ ಹೋಗಿ ಅದು ಏನು ಎಲ್ಲ ಮಾಡ್ಕೋಬೇಕು ಅನ್ನೋಷ್ಟೊತ್ತಿಗೆ ಇವೆಲ್ಲ ಹಾಕಿ ರುಬ್ಬಕತ್ತಾರಪ್ಪ. ಶಿವ. ಈಗ ಅವರ ಇಂಟರ್ವ್ಯೂ ಆದಮೇಲೆ ಅವ್ರ ಅಮ್ಮನ ಹತ್ರ ಹೋಗಿ ಮೈಕ್ ಹಿಡಿದ್ರು. ಅವ್ರ ಅಮ್ಮಂದು ಆಯ್ತು. ಈಗ ಅವ್ರ ಭಾವನ ಹತ್ರ ಹೋಗಿ ಮೈಕ್ ಹಿಡಿದ್ರು. ಅವರು ಸಿಕ್ಕರು. ಇನ್ನು ಉಳಿದಿರೋದೊಬ್ಬರೇ, ಚೈತ್ರಾಳ ಅಕ್ಕ ಗಾಯತ್ರಿ. ಇವ್ರನ್ನ ಹುಡುಕಿಬಿಟ್ರೆ ಮ್ಯಾಟ್ರ್ ಕ್ಲೋಸ್ ಅಲ್ಲಿಗೆ. ಮತ್ತೆ ಮುಂದಕ್ಕೆ ಹೋಗಲ್ಲ ಅಂತ ಅನ್ಸುತ್ತೆ. ತಿರ್ಗಾ ಮುರ್ಗ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಏನು ಹೇಳಿದ್ರು ಅನ್ನೋದನ್ನು ತೋರಿಸೋದಷ್ಟೇ. ಓಕೆ, ಈಗ ಚಂದ್ರಶೇಖರ್ ಅವರು ಈ ಚೈತ್ರಾಳ ಭಾವ ಅಂತೆ. ಇವರು ಈ 5 ಕೋಟಿ ಹಗರಣದಲ್ಲಿ CCBನವರು ಬಂದಾಗ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ರಂತೆ. ಇವರು ಸೊಸೈಟಿನಲ್ಲಿ ಮ್ಯಾನೇಜರ್ ಆಗಿದ್ರಂತೆ, ಯಾವುದೊಂದು ಕೋಆಪರೇಟಿವ್ ಸೊಸೈಟಿನಲ್ಲಿ. ಅಲ್ಲಿ ಚೈತ್ರ ಅವರು ಒಂದಷ್ಟು ಸಾಲನ ತೊಗೊಂಡು ಹೋಗಿ ಒಂದಷ್ಟು ದುಡ್ಡನ್ನು ಡೆಪಾಸಿಟ್ ಮಾಡಿ ಬಾಂಡ್ ತೊಗೊಂಡು ಆ ಬಾಂಡ್ ಮೇಲೆ ಸಾಲ ತೆಗೆದಿದ್ರಂತೆ. ಆ ಸಾಲವನ್ನು ತೆಗೆಯುವಾಗ ಬಾಂಡನ್ನು ಕೊಟ್ಟಿರಲಿಲ್ವಂತೆ. ನೋಡಿ, ಲೆಕ್ಕ ಹಾಕಿ. ಎಮ್ಮ ಅಷ್ಟು ಬುದ್ಧಿವಂತೆ. ನಾಳೆ ದಿನ ನಾನೇನಾದರೂ ಸಿಗಾಕೊಂಡ್ರೆ ಅಲ್ಲಿ ಸಾಲ ತೆಗೆದಿದ್ದೀನಿ ಅಂತಲೂ ಗೊತ್ತಿರಬಾರ್ದು. ಆಮೇಲೆ ದುಡ್ಡಿಟ್ಟಿದ್ದು ವೇಸ್ಟ್ ಆಗಬಾರ್ದು. ಆ ಇಟ್ಟಿರೋ ದುಡ್ಡನ್ನು ಯಾರಾದರೂ ಕಿತ್ಕೊಂಡು ಹೋಗ್ಬೋದು. ಸಾಲ ಕೊಟ್ಟಿದ್ದು ಇದ್ದೇ ಇರುತ್ತಲ್ಲ. ಈಗ 20 ಲಕ್ಷನೋ 50 ಲಕ್ಷನೋ ಇಟ್ಬಿಟ್ಟು 30-40 ಲಕ್ಷ ಸಾಲ ತೊಗೊಂಡು ಹೋದರೆ ಆ ಇಟ್ಟಿದ್ದ ದುಡ್ಡನ್ನು ನಾಳೆ ಏನಾದರೂ ಎನ್ಕ್ವೈರಿ ಆದರೆ ಕಿತ್ಕೊಂಡು ಹೋಗ್ತಾರೆ. ಸಾಲ ಕೊಟ್ಟಿದ್ದು ಅದು ನನ್ನ ಹತ್ರ ಉಳ್ಕೊಳತ್ತಲ್ಲ. ಎಂಥ ಚಾಲಕಿಗಳಿರ್ತಾರಲ್ಲ ಜನಗಳು. ಕೇಳಿದರೆ ಆಶ್ಚರ್ಯ ಆಗುತ್ತಪ್ಪ. ಶಿವ ಇಷ್ಟೆಲ್ಲ ತಲೆ ಓಡಿಸ್ತಾರಾ ಅಂತ ಅನಿಸುತ್ತೆ ಒಂದೊಂದು ಸಾರಿ. ಒರಿಜಿನಲ್ ಡಾಕ್ಯುಮೆಂಟನ್ನು ಬಾಂಡನ್ನು ಕೊಟ್ಟಿಲ್ವಂತೆ. ಡಬ್ಬಲ್ ಬೆನಿಫಿಟ್ ಅಲ್ಲ. ಉಳಿದ್ರೆ ದುಡ್ಡು ಉಳಿತು, ಸಾಲನೂ ಉಳಿತು. ಯಾಕಂದರೆ ಬಾಂಡ್ ಕೊಟ್ಟಿಲ್ಲ. ಇಲ್ಲ ಅಂತಂದರೆ ದುಡ್ಡು ಇವತ್ತಲ್ಲ ನಾಳೆ ಏನಾದರೂ ಅಕಸ್ಮಾತ್ತಾಗಿ ತಲೆ ಕೆಟ್ಟು ಏನೋ ಒಂದು ಆಗಿ ಹೋಯಿತು ಅಂತಂದ್ರೂ ಸಾಲ ಕೊಟ್ಟಿದ್ದಂತೂ ಇರುತ್ತಾ. 20 ಲಕ್ಷ 30 ಲಕ್ಷ ಎಷ್ಟೊಂದು ಕೊಟ್ಟಿರ್ತಾರೆ, ಇಸ್ಕೊಂಡಿರ್ತಾರೆ. ಅದಂತೂ ಇರುತ್ತಾ. ನಮಗೆಲ್ಲ ಯಾಕೆ ಬರಲ್ಲ ರೀ ಇವೆಲ್ಲ ತಲೆ. ಎಷ್ಟು ದಡ್ಡರಾದವಪ್ಪ ನಾವೆಲ್ಲ ಅಂತ ಅನ್ಸ್ಬಿಡ್ತದೆ. ಇಷ್ಟೆಲ್ಲ ಓದಿನ ಇಷ್ಟು ತಲೆ ಓಡಲ್ಲ ನಮ್ಮದು ಅಂತ ಒಂದೊಂದು ಸರಿ ಬೇಜಾರಾಗತ್ತೆ ಇವನ್ನೆಲ್ಲ ನೆನೆಸ್ಕೊಂಡಾಗ. ಶಿವ ಪರಮಾತ್ಮ. ಅದಾದಮೇಲೆ CCBಯಿಂದ ಅರೆಸ್ಟ್ ಆಗಿದೆ. ಇವ್ರ ಹತ್ರನೂ ಬಂದಿದ್ದಾರೆ, ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಕಿತ್ಕೊಂಡು ಹೋದಾದಮೇಲೆ ಜೈಲಿಗೆ ಹೋಗಿ ಬಂದ ಮೇಲೆ ನಾನು ಸಾಲನೂ ಕೊಡಲ್ಲ, ನೀನು ಸಾಲ ಕೊಟ್ಟಿದ್ದೀಯಾ ಅಂತ ಪ್ರೂಫ್ ಇಲ್ಲ ಅಂತಂದ್ರಂತೆ. ಮಸ್ತಲ್ಲ. ಮೇ ಬಿ ಹೀಗಾಗಿನೇ ಅವ್ರ ಅಕ್ಕನಿಗೆ ಚೈತ್ರಾಳ ಮೇಲೆ ಸಿಟ್ಟು ಬಂದಿರಬಹುದು. ಸುಮ್ಮನೆ ಆಸ್ತಿ ಹೊಲ ಸೈನ್ ಮಾಡಲಿಲ್ಲ ಅನ್ನೋದೆಲ್ಲ ನನ್ನ ಪ್ರಕಾರ ಈ ವಿಷಯವನ್ನು ಕೇಳ್ತಾ ಇದ್ದರೆ ಅದೆಲ್ಲ ಸುಮ್ಮನೆ ಕಥೆ ಪುರಾಣ ಅಂತ ಅನಿಸುತ್ತೆ. ಮೇ ಬಿ ರಿಯಲ್ ವಿಷಯ ಇದೇ ಇರ್ಬೋದು. ಏನಂತಂದರೆ ಆ ಒಂದು ಕೋಆಪರೇಟಿವ್ ಸೊಸೈಟಿನಲ್ಲಿ ದುಡ್ಡಿಟ್ಟು ಅದರ ಮೇಲೆ ಸಾಲ ತೆಗೆದು ಆ ಸಾಲನ ಇಟ್ಕೊಂಡು ಮಜಾ ಮಾಡಿದ್ದಾರೆ ಅಷ್ಟೇ. ಮೇ ಬಿ ಏನೋ ಒಂದು ಮಾಡಿದ್ದಾರೆ. ಒಟ್ಟಂತೂ ಉದ್ಧಾರ ಆಗುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾವನಾರ ಹಾಳಾಗೋಗಲಿ. ಕೊಟ್ಟವನು ಕೋಡಂಗಿ ಇಸ್ಕೊಂಡನು ಈರಭದ್ರೆ. ಎಲ್ಲ ನೋಡಿದಾಗ ಅನಿಸುತ್ತೆ ಇಷ್ಟೊಂದೆಲ್ಲ ಬುದ್ಧಿವಂತರು ಇರ್ತಾರಲ್ಲ ಅಂತ. ಏನಪ್ಪ, ಇಷ್ಟು ಬುದ್ಧಿವಂತಿಕೆ ನಮ್ಮಲ್ಲಿ IAS ಮಾಡಿದವರಿಗೂ ಇರಲ್ಲ ಅಂತ ಅನಿಸುತ್ತೆ. IAS IPS ಇವೆಲ್ಲ ಮಾಡಿದವರು ಸುಮ್ಮನೆ ವೇಸ್ಟ್ ಅನಿಸುತ್ತೆ. ನಿಮಗೇನು ಅನಿಸುತ್ತೆ ಈ ವಿಷಯದ ಬಗ್ಗೆ? ನನಗೇನೋ ಚೈತ್ರ ಅವ್ರು ಹೇಳ್ತಾ ಇರೋದು ಎಲ್ಲ ಸುಳ್ಳು ಅಂತ ಅನಿಸುತ್ತೆ. ಚೈತ್ರ ಅವರ ಭಾವ, ಅವರ ತಂದೆ, ಅವರ ತಾಯಿ ಮತ್ತು ಚೈತ್ರ ಇವರೆಲ್ಲರ ಮಾತನ್ನು ಕೇಳಿದ ಮೇಲೆ ಮೇ ಬಿ ಚೈತ್ರಂದೇ ಏನೋ ತಪ್ಪಿರ್ಬೋದು ಅಂತ ಒಂದು ಕಡೆ ಅನಿಸುತ್ತೆ. ಗೊತ್ತಿಲ್ಲ, ನಿಮಗೇನು ಅನಿಸುತ್ತೆ ಈ ವಿಷಯದ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಆದರೆ ಮದುವೆ ಆಗಿದ್ದಾರೆ, ಒಂದಷ್ಟು ಮುಂದಿನ ಕಾರ್ಯಕ್ರಮಗಳನ್ನು ಮಾಡೋಕ್ಕಾರ ಬಿಡ್ರಪ್ಪ ಮೀಡಿಯಾದವರು ದಯವಿಟ್ಟು. ಓಕೆ, ಮತ್ತೆ ಸಿಗ್ತಾ ಇರೋಣ. ಅಲ್ಲಿವರೆಗೂ ಟಾಟಾ, ಬಾಯ್, ಸಿ ಯು. ನಮಸ್ಕಾರ ಕರ್ನಾಟಕ.